ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಕರ್ತನನ್ನು ಸ್ತುತಿಸುವುದಕ್ಕಾಗಿ ಮತ್ತೊಂದು ಸಾರಿ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಇಗೋ ಈ ಅನುದಿನ ಧ್ಯಾನದಲ್ಲಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭಾನುವಾರ ಮಾತ್ರವಲ್ಲದೆ ಅನುದಿನವೂ ನಿಮ್ಮೊಂದಿಗೆ ಸಹವಾಸವುಳ್ಳವರಾಗಿರಬೇಕೆಂದು ಸೋಮವಾರದಿಂದ ಶನಿವಾರದವರೆಗೂ ಕೂಡ ಅನುದಿನವೂ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುತ್ತಾ ಆತ್ಮೀಕವಾಗಿ ಬಲಗೊಳ್ಳುವುದಕ್ಕಾಗಿ ಈ ಅನುದಿನದ ಧ್ಯಾನ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ವಂದನೆಗಳು. ಯಾರ್ಯಾರು ಯಾವ ಯಾವ ಸ್ಥಳದಿಂದ ಕನೆಕ್ಟ್ ಆಗ್ತಿದ್ದಾರೋ ಅವರೆಲ್ಲರೊಂದಿಗೆ ಮಾತಾಡಿರಿ ಎಂದು, ಧೈರ್ಯಪಡಿಸಿರೆಂದು, ಬಲಪಡಿಸಿರೆಂದು, ನಿಮ್ಮ ಕೃಪೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಲ್ಲಿ ನೋಡಿದರೂ ಸಹ ಭಯಂಕರವಾದಂತಹ ಪರಿಸ್ಥಿತಿಗಳು, ಆಂದೋಲನೆಯಿಂದ ಕೂಡಿರುವಂತಹ ವಿಷಯಗಳನ್ನು ನಾವು ಕೇಳ್ತಾ ಇದ್ದೇವಲ್ಲವೇ? ಹಾಗೂ ಎಷ್ಟೋ ಜನ ಈ ದಿನಮಾನಗಳಲ್ಲಿ ಭಯಪಡುತ್ತಾ ಇದ್ದಾರೆ. ನೀವು ಹಾಗೆಯೋ? ಭವಿಷ್ಯದ ಕುರಿತಾದ ಭಯ, ಯಾವಾಗ ಏನಾಗುತ್ತದೋ ಎಂಬ ಭಯ. ಯಾವುದೋ ಒಂದು ದೂರ ದೇಶದಲ್ಲಿ ಆಗಿದೆಯಂತೆ ಆ ಭೂಕಂಪ, ಮತ್ತು ನಮ್ಮೂರಲ್ಲಿಯೂ ಕೂಡ ಆಗತ್ತೆ ಎಂದು ಪಕ್ಕದಲ್ಲಿದ್ದವರು ಯಾರೋ ಹೇಳೋದು. ಇಂತಹ ಸಂಘಟನೆಗಳು ಸಂಭವಿಸುವಾಗ ನಾವು ಯಾವುದೋ ಒಂದು ಕೆಲಸದಲ್ಲಿ ಕೈ ಹಾಕಿ ಏನಾದರೂ ಪ್ರಾರಂಭಿಸಬೇಕಂದ್ಕೊಂಡ್ರು ಮುಂದಕ್ಕೆ ಸಾಗಲಾರದ ಪರಿಸ್ಥಿತಿಯನ್ನು ನೋಡ್ತೇವೆ. ನೋಡಿ ಪ್ರಿಯರೇ, ನಮಗೆ ಸಾಧಾರಣವಾಗಿ ಆ ಹೇಡಿತನ ಎನ್ನುವಂಥದ್ದು, ಆ ಹೆದರಿಕೆ ಎನ್ನುವಂಥದ್ದು, ಆ ಒಂದು ಅಸ್ಥಿರತೆ ಎನ್ನುವುದು ಆ ಆದಾಮನ ಪತನವಾದ ಸ್ವಭಾವದಿಂದ ಪ್ರತಿಯೊಬ್ಬರಿಗೂ ಬಂದಿದೆ. ನಿಜವಾಗ್ಲೂ ಹೇಳಬೇಕಾದ್ರೆ ಆದಾಮನು ಆಳ್ವಿಕೆ ಮಾಡಿದ. ಹಿ ವಾಸ್ ಎ ಕಿಂಗ್. ಯಾವ 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 ಹೆಸರುಗಳನ್ನು ಆದಾಮನು ಇಟ್ಟನೋ ಆಯಾ ಪ್ರಾಣಿಗಳಿಗೆ ಅದೇ ಹೆಸರಾಯಿತು. ಸಿಂಹಕ್ಕೆ ಸಿಂಹ, ಆನೆಗೆ ಆನೆ, ಹೀಗೆ ಹೆಸರಿಟ್ಟನು. ಈ ಎಲ್ಲಾ ಪ್ರಾಣಿಗಳು ಆದಾಮನ ಅಧೀನದಲ್ಲಿದ್ದು ಅವುಗಳಿಗೆ ಭಯಪಡಲಿಲ್ಲ. ಆದರೆ ಯಾವಾಗ ದೇವರು ಬೇಡವೆಂದಿರುವ ಹಣ್ಣನ್ನು ತಿಂದನೋ ಅವನೊಳಗೆ ಆ ಭಯ ಯಾವಾಗ ಬಂತೋ, ಪ್ರತಿಯೊಂದಕ್ಕೂ ಅಂದಿನಿಂದ ಇಂದಿನವರೆಗೂ ಆ ಪ್ರಾಣಿಗಳಿಗೆ ನಮ್ಮನ್ನು ಕಂಡ್ರೆ ಭಯ, ಅವುಗಳನ್ನು ಕಂಡ್ರೆ ನಮ್ಮೆಲ್ಲರಿಗೂ ಕೂಡ ಭಯ. ಮನುಷ್ಯರು ಮನುಷ್ಯರಿಗೆ ನೋಡಿ ಭಯಪಡುವ ಪರಿಸ್ಥಿತಿಗಳು ಈ ದಿನಗಳಲ್ಲಿ ನಾವು ನೋಡ್ತಿದ್ದೇವೆ. ಆದರೆ ದೇವರು ನಮಗೆ ಶಕ್ತಿಯೂ ಪ್ರೀತಿಯೂ ಇಂದ್ರಿಯ ನಿಯಂತ್ರಣವುಳ್ಳ ಆತ್ಮವನ್ನೇ ಕೊಟ್ಟಿದ್ದಾರೆ ಹೊರತು ಹೇಡಿತನದ ಆತ್ಮವನ್ನು ಕೊಡಲಿಲ್ಲ. ಈ ಹೇಡಿತನ ಎನ್ನುವಂಥದ್ದು ಸೈತಾನನಿಗೆ ಅವಕಾಶ ಕೊಡಲು ಬಹಳ ಅನುಕೂಲವಾದ ಪರಿಸ್ಥಿತಿಯಾಗಿದೆ. ಹೇಡಿಗೆ ಸೈತಾನನು ಆಟ ಆಡಿಸುತ್ತಾನೆ. ಭಯಪಡುವವನಂದ್ರೆ ಸೈತಾನನಿಗೆ ಇಷ್ಟ, ಭಯಪಡಿಸುತ್ತಾನೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನೀವು ನನ್ನಲ್ಲಿ ನಿರೀಕ್ಷೆ ಇಡಿರಿ, ನನ್ನನ್ನು ನಂಬಿರಿ, ಭಯಪಡಬೇಡಿರಿ, ಭಯಪಡಬೇಡಿರಿ, ಭಯಪಡಬೇಡಿರಿ. ಯಾವ ಸಂಬಂಧವಾಗಿಯೂ ಭಯಪಡಬೇಡಿರಿ. ಹೆಚ್ಚು ಕಡಿಮೆ 365 ಸಾರಿ ಬೈಬಲ್ನಲ್ಲಿ ಭಯಪಡಬೇಡಿರಿ ಎಂದು ದೇವರು ಲಿಖಿಸಲ್ಪಟ್ಟಿರೋದಾದ್ರೆ, ಅಂದರೆ ಪ್ರತಿದಿನ ದೇವರು ನಮಗೆ ಭಯಪಡಬೇಡಿರಿ ಎಂದು ಹೇಳ್ತಿದ್ದಾರೆ. ಮೋಶೆ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ನಡೆಸಿದಾಗ, ಆ ಕಾನಾನ್ ದೇಶದ ಸರಹದ್ದಿಗೆ ಮೋಶೆ ಬಂದಾಗ ದೇವ್ರು ಹೇಳ್ತಾರೆ, ನೀನು ಒಳಗೆ ಹೋಗುವ ಹಾಗಿಲ್ಲ, ಇಲ್ಲೇ ನಿಲ್ಲು ಅನ್ನುತ್ತಾರೆ. ಆಗ ಮೋಶೆಯ ಬಳಿಯಲ್ಲಿ ಸೇವಕನಾಗಿರುವಂತಹ ಯೆಹೋಶುವನಿಗೆ ನೀನು ಈ ಇಸ್ರಾಯೇಲ್ ಜನರನ್ನೆಲ್ಲ ನಡೆಸು ಎಂದು ಹೇಳಿದಾಗ, ಯೆಹೋಶುವ ಸಾಕಪ್ಪ, ದೊರೆತನ, ಅಧಿಕಾರ ಸಿಕ್ಕಿತು ಎಂಬುದಾಗಿ ಹಿಗ್ಗಲಿಲ್ಲ. ಆದರೆ ಅದು ಎಷ್ಟು ಜವಾಬ್ದಾರಿಯುತವಾಗಿದೆ ಎಂದು, ಎಷ್ಟು ಭಾರವುಳ್ಳದಾಗಿದೆ ಎಂದು ತಾನು ಮೋಶೆಯೊಂದಿಗಿರುವಾಗ ನೋಡಿರುವುದರಿಂದ ದೇವರೇ, ನನ್ನಿಂದ ಆಗಲ್ಲ ಎಂದು ಭಯಪಡುತ್ತಾ ಇದ್ದ. ಆಗ ದೇವರು ಅವನಿಗೆ ಹೇಳಿರುವ ಮಾತು ಕೇಳಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ನಿಮಗೂ ಕೂಡ ಭಯವಾದಾಗೆಲ್ಲ ಈ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳಿರಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಿಂದ, ನಾನು ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಸ್ಥಿರಚಿತ್ತನಾಗಿರು, ಬಿ ಸ್ಟಡಿ, ತತ್ತರಿಸಬೇಡ, ಚಂಚಲ ಮನಸ್ಸಿಟ್ಕೊಳ್ಬೇಡ, ಎರಡು ಆಲೋಚನೆಗಳು ಬೇಡ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಭಯಪಡಬೇಡ, ದಿಗುಲು ಪಡಬೇಡ, ಕಳವಳಗೊಳ್ಳಬೇಡ. ಈ ಮಾತುಗಳು ಒಂದಕ್ಕೊಂದು ಹತ್ತಿರವಾಗಿದ್ರೂ ಇದರಲ್ಲಿ ಬಹಳ ಅರ್ಥವಿದೆ. ಒಬ್ಬ ನಿರ್ಭಯವಾಗಿರದೇ ಇರುವವನು, ಸ್ಥಿರತೆ ಇಲ್ಲದವನು,
ಸೈತಾನನ ಕೈಯಲ್ಲಿ ಸಿಕ್ಕಾಕೊಳ್ಳುತ್ತಾನೆ. ಅದಕ್ಕೆ ನಮಗೆ ದೃಢ ನಿಶ್ಚಯ ಇರಬೇಕು. ನಮ್ಮ ನಂಬಿಕೆ ದೇವರ ಮೇಲೆ ಪೂರ್ಣವಾಗಿಡಬೇಕು. ಯಾವುದೇನೇ ಆಗಲಿ ನನ್ನ ದೇವರು ನನ್ನೊಂದಿಗಿದ್ದಾರೆ, ನನ್ನ ಯೇಸು ನನ್ನ ಕೈ ಬಿಡಲೆ ಎಂಬ ನಂಬಿಕೆ ನಿಮಗಿದೆಯಾ? ಪರಿಸ್ಥಿತಿಗಳನ್ನು ನೋಡಿಯೋ, ಸುತ್ತಮುತ್ತಲಿರುವ ಮಾತುಗಳನ್ನು ಕೇಳಿಯೋ, ಇಲ್ಲವೇ ನೀವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನೋಡಿಯೋ ಬೆದರಿದವರಾಗಿ ಕಳವಳ ಪಡುತ್ತಾ, ಬಾಧೆ ಪಡುತ್ತಾ, ದಿಗುಲು ಪಡುತ್ತಾ ಇರೋದಾದರೆ, ನೀವು ಶ್ರಮೆಯ ದಿನಗಳಲ್ಲಿ ಕುಗ್ಗಿ ಹೋಗೋದಾದರೆ ಕೈಲಾಗದವರಾಗುಳ್ಕೊಳ್ಳುತ್ತೀರಿ. ಈ ಲೋಕದಲ್ಲಿ ಇರ್ತವೆ ಪ್ರಿಯರೇ, ಹೋರಾಟಗಳು, ಸಮಸ್ಯೆಗಳು, ವಿರೋಧಗಳು ಇರ್ತವೆ. ಅವುಗಳನ್ನು ಧೈರ್ಯದಿಂದ, ದೇವರ ಸಹಾಯದಿಂದ, ದೇವರ ಕೃಪೆಯಿಂದ ಎದುರುಗೊಳ್ಳುವಾಗಲೇ ನಾವು ಬಿಡುಗಡೆ ನೋಡಬಲ್ಲೆವು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ದಿಗಿಲು ಅಂದರೆ ಒಂದೇ ವಿಷಯವನ್ನು, ಅಂದರೆ ಆ ಕಷ್ಟವನ್ನೇ ಆಲೋಚಿಸುತ್ತಾ ಇರೋದು. ಹಾಗೆ ಮಾಡಿದ್ರೆ ಕೊನೆಗೆ ಅದು ದಿಗಿಲಾಗಿ ಮಾರ್ಪಡುತ್ತೆ, ಕಳವಳವಾಗಿ ಮಾರ್ಪಡುತ್ತೆ. ಆ ಒಂದು ಕಳವಳ ಮತ್ತು ಆ ಒಂದು ದಿಗುಲು ನಮ್ಮನ್ನು ಗಾಬರಿಗೊಳಿಸುತ್ತಾ ಇರುತ್ತೆ. ಏನಾದರೂ ಸಣ್ಣ ಶಬ್ದ ಆದರೆ ಸಾಕು, ಅಯ್ಯೋ ಕಳ್ಳ ಬರ್ತಾನೇನೋ, ಕಳ್ಳ ಬರ್ತಾನೇನೋ, ಕಳ್ಳ ಬರ್ತಾನೇನೋ ಎಂಬ ಆಲೋಚನೆಯಿಂದ ನೀವಿರೋದಾದರೆ, ಓ ಶಬ್ದ ಆದ ಕೂಡಲೇ ಕಳ್ಳ ಬಂದ ಅಂದ ಕೂಡಲೇ ಕಳ್ಳ ಬಂದನೋ ನೋಡಿ, ಆ ರೀತಿ ಹೃದಯದೊಳಗೆ ತತ್ತರಗೊಳ್ಳುವಂಥದ್ದು ನಮ್ಮಲ್ಲಿ ಯಾರಿಗೂ ಇರಬಾರದು. ನನ್ನಲ್ಲಿ ನಿರೀಕ್ಷೆ ಉಳ್ಳವರಾಗಿರಿ ಎಂದು ದೇವರು ಹೇಳ್ತಾರೆ. ನೀವು ಹೋಗುವ ಮಾರ್ಗದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾರೆ. ಇನ್ನು 5ನೇ ವಚನ ಹೇಳುತ್ತದೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಏನಂತೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಸಹ ಇರುವೆನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುತ್ತೇನೆ ಅನ್ನುತ್ತಾರೆ. ಯಶ್, ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವರಿಂದ ಸಮಸ್ತವೂ ಸಾಧ್ಯ. ದೇವರು ಆ ದಿನ ಮೋಶೆಗೆ ಮಾತ್ರವಲ್ಲ, ಯೆಹೋಶುವನಿಗೆ ಮಾತ್ರವಲ್ಲ, ಆತನ ಮಾತು ಕೇಳುವಂಥವರಿಗೂ, ಆತನ ಧರ್ಮಶಾಸ್ತ್ರ ಕೈಕೊಳ್ಳುವವರಿಗೂ, ಆತನ ವಾಕ್ಯಾನುಸಾರವಾಗಿ ಜೀವಿಸುವವರಿಗೆ, ಆತನ ಮೇಲೆ ಆಸೆ ಇಟ್ಟುಕೊಂಡವರಿಗೆ ಆತನು ಎಂದೆಂದಿಗೂ ಕೈ ಬಿಡೋದಿಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುತ್ತೇನೆ. 6ನೇ ವಚನ, ನಿನ್ನ ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆದು ಬಿಡೋದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಎಷ್ಟು ವಿಷಯಗಳಲ್ಲಿ ನೀವು ಭಯಪಡ್ತಾ ಇದ್ದೀರಿ? ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಕೂಡ 1ನೇ ತಾರೀಕು ಬಂದ್ರೆ ಸಾಕು, ಮನೆ ಬಾಡಿಗೆ ಕಟ್ಟಬೇಕಲ್ಲವೇ, EMI ಕಟ್ಟಬೇಕಲ್ಲವೇ, ಸಾಲ ತೀರಿಸಬೇಕಲ್ಲವೇ ಎಂಬ ಭಯ. ನಿಮ್ಮ ಮಕ್ಕಳು ಒಂದು ವೇಳೆ ಸ್ಕೂಲ್ಗೆ ಹೋಗೋದಾದ್ರೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು ಎಂಬ ಭಯ. ಪರೀಕ್ಷೆಗಳು ಬಂದ್ರೆ ಸಾಕು, ನಮ್ಮ ಮಕ್ಕಳು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಎಂಬ ಭಯದೊಂದಿಗೆ ಮಕ್ಕಳ ಮೇಲೆ ಒತ್ತಡವನ್ನು ತರುವಂಥದ್ದು ತಂದೆ ತಾಯಿಗಳಿಗೆ ಈ ದಿನ ಅಭ್ಯಾಸ ಆಗ್ಬಿಟ್ಟಿದೆ. ಆ ಮಕ್ಕಳಿಗೆ ಪರೀಕ್ಷೆಯ ಸಮಯದಲ್ಲಿ ಭಯ ಇಲ್ಲದಿದ್ರೂ ಕೂಡ ಹಿರಿಯರು ಭಯ ಹುಟ್ಟಿಸುವುದರಿಂದ ಆ ಭಯದ ನಿಮಿತ್ತ ಅವರು ಬರೆಯಬೇಕಾದದ್ದನ್ನು ಬರೆಯದೆ, ಅವರು ಓದಬೇಕಾದದ್ದನ್ನು ಓದದೆ, ಅವರು ಯಾವ ವಿಷಯದಲ್ಲಿ ಭಯಪಡ್ತಾರೋ ಅದೇ ಜರುಗುವುದನ್ನು ನೋಡ್ತಾರೆ. ನೀವು ಯಾವ ವಿಷಯದಲ್ಲಿ ಭಯಪಡ್ತೀರೋ ಅದೇ ನಿಮಗೆ ಸಂಭವಿಸುವುದು. ಅದಕ್ಕೆ ನಿಮ್ಮ ಎಲ್ಲಾ ಭಯಗಳಿಂದ ನಿಮ್ಮನ್ನು ಬಿಡಿಸಬಲ್ಲಂತಹ ಕರ್ತನಿಗೆ ಮೊರೆಯಿಡಿರಿ ಮತ್ತು ಆತನು ನಿಮ್ಮ ಸಂಗಡ ಇದ್ದಾನೆ ಎಂದು ಗುರುತಿಸಿ ಆತನಿಗೆ ಹೇಳ್ಕೊಳ್ರಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ದಿನ ಒಂದು ವಿಧವಾದ ಆಂಗ್ಸೈಟಿ, ಆತುರತೆ, ಯಾವ ವಿಷಯದಲ್ಲಿ ನೀವು ಭಯಪಡ್ತಾ ಇದ್ದೀರೋ, ದಿಗುಲು ಪಡ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ಒಂದು ತೀರ್ಮಾನ ಮಾಡದೆ ಚಂಚಲವಾಗಿ ಅಸ್ಥಿರವಾಗಿ ಇದ್ದೀರೋ, ಮೊಳಕಾಲೂರಿ ಪ್ರಾರ್ಥಿಸಿರಿ. ಅದಕ್ಕೆ ಅನುದಿನದ ಧ್ಯಾನ ನಾವು ತಲುಪಿಸ್ತಾ ಇದ್ದೇವೆ. ಆನಂತರ ನೀವು ಪ್ರಾರ್ಥಿಸಬೇಕು. ಸುಮ್ಮನೆ ದೇವರ ಮಾತಷ್ಟೇ ಕೇಳಿ ಬಿಟ್ರೆ ಪ್ರಯೋಜನ ಇಲ್ಲ. ಈ ಸಂದೇಶದಲ್ಲಿ ನೀವು ಕೇಳಿರುವ ಸತ್ಯವನ್ನು ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಂಡು ಕನಿಷ್ಠ ಫ್ಯೂ ಮಿನಿಟ್ಸ್ ನೀವೆಲ್ಲಿರುತ್ತೀರೋ ಅಲ್ಲಿ ನಿಮ್ಮ ಹೃದಯಕ್ಕೆ ಅಪ್ಲೈ ಮಾಡಿಕೊಂಡು, ಮೋಶೆಯ ಸಂಗಡ ಇದ್ದಂತಹ ದೇವರೇ ನನ್ನ ಸಂಗಡವೂ ಸಹ ಇರಿ, ನನ್ನಲ್ಲಿರುವ ಭಯ ತೆಗೆದುಹಾಕಿರಿ, ನನ್ನಲ್ಲಿರುವ ಅಸ್ಥಿರತೆಯನ್ನು ತೆಗೆದುಹಾಕಿರಿ, ನನ್ನಲ್ಲಿ ಒಂದು ದಿಗುಲು ಇದೆ ದೇವರೇ, ಆ ದಿಗುಲು ಹಾಗೆಯೇ ನನ್ನಲ್ಲಿ ಮುಂದುವರಿಯುತ್ತಾ ಇದೆ, ಹಾಗಾಗಿ ನಿಮ್ಮಲ್ಲಿ ನಂಬಿಕೆಯನ್ನು ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸಿಕೊಳ್ಳಿರಿ. ಮುಖ್ಯವಾಗಿ ನಂಬಿರಿ, ದೇವರ ಮಾತುಗಳನ್ನು ನಂಬಿರಿ. ಆತನು ಮಾತು ಕೊಟ್ಟರೆ ನೆರವೇರಿಸುವ ಆತನಾಗಿದ್ದಾನೆ. ಆಕಾಶ ಭೂಮಿ ಗತಿಸಿ ಹೋಗಬಹುದೇನೋ, ಆದರೆ ದೇವರ ವಾಕ್ಯ ನಿರಂತರಕ್ಕೂ ನಿಲ್ಲುತ್ತದೆ. ಪ್ರತಿಯೊಬ್ಬರಿಗೂ ಆತನು ಹೇಳ್ತಿದ್ದಾರೆ, ತನ್ನ ರಕ್ತ ಕೊಟ್ಟು ಕೊಂಡುಕೊಂಡಿರುವ ಜನರು ನಾವಾಗಿದ್ದೇವೆ. ಎಷ್ಟೋ ಆತನು ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆತನನ್ನು ಅಂಗೀಕರಿಸುವುದರಿಂದ ಮತ್ತಷ್ಟು ಹೆಚ್ಚು ತನ್ನ ದೃಷ್ಟಿ ನಮ್ಮ ಮೇಲಿಡುವ ಆತನಾಗಿದ್ದಾನೆ.
ನಿನ್ನ ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ನಿನ್ನ ಸಂಗಡ ಇರುತ್ತೇನೆ. ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳ್ತಿದ್ದಾರೆ ಪ್ರೇರೆ, ಇನ್ನೇನು ಬೇಕು? ನಿನ್ನೊಂದಿಗೆ ಇರುತ್ತೇನೆ ಅನ್ನುತ್ತಿದ್ದಾರೆ. ಆಯ್ತು ಹೋಗು ಅಂತ ಹೇಳಿ ಸುಮ್ಮನೆ ಇರುವಾತನು ಅಲ್ಲ. ತಂದೆ ತಾಯಿಗಳಂತೆ ಭಯಪಡಬೇಡ, ಹೋಗು ಮಗನೇ ಎಂದು ಹೇಳುವಾತನಲ್ಲ. ಭಯಪಡಬೇಡ, ನೀನು ನಡಿ ಮಗನೇ, ನಿನ್ನೊಂದಿಗೆ ಬರ್ತೇನೆ, ನಿನ್ನೊಂದಿಗೆ ಇರುತ್ತೇನೆ ಅನ್ನುತ್ತಾರೆ. ಇನ್ನೇನು ಭಯ? ಲೌಕಿಕವಾಗಿ ತಂದೆ ತಾಯಿಗಳಾಗಲಿ, ಇಲ್ಲವೇ ಮನೆಯ ಯಜಮಾನರಾಗಲಿ, ಇಲ್ಲವೇ ಸಹಾಯಕವಾಗಿ ಬಾಡಿಗಾರ್ಡ್ಸ್ ಇರೋದಾದರೆ ಎಷ್ಟು ಧೈರ್ಯದಿಂದ ನಾವು ತಿರುಗಾಡುತ್ತೇವಲ್ಲವೇ? ಆದರೆ ಸ್ವತಃ ಕರ್ತನೇ ನಮ್ಮ ಮುಂದೆ, ನಮ್ಮ ಹಿಂದೆ ನಮ್ಮನ್ನು ಆವರಿಸಿಕೊಂಡಿರುವಾಗ, ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ಇನ್ಯಾವ ಭಯ, ಯಾವ ಅಪಾಯ ನಮಗುಂಟಾಗಲ್ಲ. ನೋಡಿರಿ, ನಮಗೆ ದಾರಿ ಕಾಣಿಸದೇ ಇರುವಾಗ ನಮಗೆ ನಡೆಸುವಂಥವರ ಸ್ಕೂಟರ್ ಆಗಲಿ ಇಲ್ಲವೇ ಅವರ ಕಾರನ್ನು ಹತ್ತುವಾಗ ನೀವೇ ದಾರಿ ಹುಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಗಾಬರಿತನ ಇರುತ್ತೆ. ಯಾವ ಕಡೆ ತಿರುಗಬೇಕು, ರೈಟೋ ಲೆಫ್ಟೋ? ಈಗ GPS ಬಂದಿದೆ, ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕಲ್ಲವೇ? ಆದರೆ ಒಬ್ಬ ನಡೆಸುವ ಆತನು ಎಲ್ಲವೂ ತಿಳಿದಂಥವನು, ಎಕ್ಸ್ಪರ್ಟ್ ಡ್ರೈವರು, ಒಳ್ಳೆ ವೆಹಿಕಲ್ಲು, ಅವನಿಗೆ ದಾರಿ ಗೊತ್ತಿದೆ. ಆಗ ನೀವು ರಿಲ್ಯಾಕ್ಸ್ ಆಗಿ ಹಾಯಾಗಿ ಪಕ್ಕದಲ್ಲಿ ಕೂತ್ಕೊಳ್ತೀರಿ. ಯು ವಿಲ್ ಎಂಜಾಯ್. ಈ ಹೊಲಗಳು ಎಷ್ಟು ಚೆನ್ನಾಗಿವೆ, ಈ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿವೆ ಎಂದು ನೋಡಿ ಸಂತೋಷಿಸ್ತೀರಿ. ಹಾಗೆಯೇ ದೇವರೊಂದಿಗೆ ನಡೆಯುವವನು ಆ ದೇವರ ಕಾರ್ಯಗಳನ್ನು ಯೋಚಿಸುತ್ತಾ, ಅವುಗಳಲ್ಲಿ ಆನಂದಿಸುತ್ತಾ, ಅಬ್ಬಬ್ಬಾ ನನ್ನ ದೇವರು ಎಷ್ಟು ದೊಡ್ಡ ದೇವರು, ಎಷ್ಟು ಉಪಕಾರ ಮಾಡಿದ್ದಾರೆ, ಏನೇನೋ ದಾಟಿ ಬರ್ತಾ ಇದ್ದೇನೆ, ಎಷ್ಟೋ ಪ್ರಮಾದಗಳನ್ನು ತಪ್ಪಿಸಿಕೊಂಡು ಬರ್ತಿದ್ದೇನೆ, ಎಂತಹ ಚಿಕ್ಕುಗಳಿಂದ ದೇವರು ನನಗೆ ಹೊರ ತಂದಿದ್ದಾರೆ ಎನ್ನುವಂತಹ ಸಾಕ್ಷಿಗಳಿಂದ ತುಂಬಿಕೊಂಡಿರುವ ಆಶೀರ್ವಾದಕರವಾದ ಜೀವಿತ ನಮಗಿರುತ್ತೆ. ಈ ದಿನ ಏನಾಗಿದೆ ನಿಮ್ಮ ಭಯ? ಎದಕ್ಕೋಸ್ಕರ ದಿಗುಲು? ಯಾಕೆ ನಿಂತು ಹೋಗಿದ್ದೀರಿ? ವ್ಯಾಪಾರ ಮಾಡಬೇಕಾದ್ರೂ ಎಲ್ಲಿ ದಿವಾಳಿ ಆಗ್ತದೆಂಬ ಭಯ, ಓದ್ಬೇಕಾದ್ರೆ ಎಲ್ಲಿ ಫೇಲ್ ಆಗ್ತೇನೆಂಬ ಭಯ, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೂ ಭಯ, ಸೆಲೆಕ್ಟ್ ಆಗೋದಿಲ್ಲ ಏನೋ ಎಂದು. ಮದುವೆ ಅಂದ್ರೆ ಭಯ ಪ್ರಿಯರೇ ಈ ದಿನ ಬಹಳ ಜನರಿಗೆ. ಮುರಿದೋದ ಸಂಸಾರಗಳನ್ನು ನೋಡಿ, ಅಯ್ಯೋ ನನ್ನ ಕುಟುಂಬವೂ ಕೂಡ ಹಾಗೇ ಆಗ್ತದೇನೋ, ನನಗೆ ಮದುವೆ ಬೇಡ ಎಂದು ಹೀಗೆ ಭಯಪಡುವವರಿದ್ದಾರೆ. ದೇವರ ಚಿತ್ತದಲ್ಲಿ ನೀವು ಯಾವುದೇ ಕೆಲಸ ಮಾಡುವಾಗ, ದೇವರೊಂದಿಗೆ ನೀವು ಯಾವುದೇ ಕೆಲಸ ಮಾಡುವಾಗ ಅದು ಆಶೀರ್ವದಿಸಲ್ಪಡುತ್ತದೆ. ವಿವಾಹ ದೇವರ ಚಿತ್ತದಲ್ಲಿ ನಡೆಯೋದಾದರೆ ನೀವು ಭಯಪಡುವ ಅಗತ್ಯವಿಲ್ಲ. ಕುಟುಂಬದಲ್ಲಿ ಶಾರೀರಿಕವಾದ ಕೆಲವು ಬಾಧೆಗಳುಂಟಾಗ್ತವೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಕೆಲವು ಶ್ರಮೆಗಳು ಬರ್ತವೆ, ಆದರೆ ಅದರಲ್ಲಿರುವ ಮಧುರತೆ, ಅದರಲ್ಲಿರುವ ಪ್ರಣಾಳಿಕೆ, ಅದರ ಮೂಲಕ ಉಂಟಾಗುವ ಗರ್ಭಫಲಗಳು, ಭೂಮಿಯೆಲ್ಲ ತುಂಬಬೇಕಾದಂತಹ ಆಶೀರ್ವಾದಕರವಾದ ಆನಂದಕರವಾದ ಜೀವಿತವನ್ನು ದೇವರೇ ನೇಮಿಸಿದ್ದಾರೆ ಎಂಬ ಸಂಗತಿ ನಾವು ಗುರುತಿಸೋದಾದರೆ ಆಶೀರ್ವದಿಸಲ್ಪಡ್ತಾರೆ. ನಿಮ್ಮ ಭಯ ಏನಾಗಿದೆ? ನಿಮ್ಮ ಎಲ್ಲಾ ಭಯದಿಂದ ದೇವರು ಬಿಡಿಸುವವರಾಗಿದ್ದಾರೆ. ನಿಮ್ಮ ಭಯ ಏನಾಗಿದೆ ಎಂದು ಕರ್ತನಿಗೆ ಹೇಳಿರಿ. ಆತನು ನಿಮ್ಮೊಂದಿಗೆ ಇದ್ದಾನೆ. ನೀವು ಕಿರ್ಚಿ ಕೂಗಾಡಿ ಇಲ್ಲವೇ ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದಂತೆ ಫೈರ್ ಇಂಜಿನ್ಗೆ ಫೋನ್ ಮಾಡುವಂತಹ ಕೆಲಸ ಏನೂ ಇರಲ್ಲ. ಕರ್ತನೇ ಎಂದು ಕೂಗಿದ್ರೆ ಸಾಕು, ಆತನು ನಿಮ್ಮೊಂದಿಗಿರುತ್ತಾನೆ. ನಿಮ್ಮ ಭುಜ ತಟ್ಟುತ್ತಾರೆ, ನಿಮ್ಮನ್ನು ನಡೆಸುತ್ತಾರೆ. ಕುಗ್ಗಿ ಹೋಗಿದ್ದೀರಾ? ಬೇಸತ್ತು ಹೋಗಿದ್ದೀರಾ? ಭಯದಿಂದ, ದಿಗುಲಿನಿಂದ ಡಿಪ್ರೆಷನ್ಗೆ ಒಳಗಾಗಿದ್ದೀರಾ? ಏನೂ ಮಾಡ್ಲಿಕ್ಕಾಗದೆ ಹಾಗೆ ಸುಮ್ಮನೆ ಕೂತ್ಕೊಂಡು ಆಲೋಚಿಸುವ ಪರಿಸ್ಥಿತಿಯಲ್ಲಿ ನಿಂತವರಾಗಿದ್ದೀರಾ? ಈ ದಿನ ದೇವರು ನಿಮ್ಮೊಂದಿಗೆಯೇ ಮಾತಾಡ್ತಿದ್ದಾರೆ. ನಾನು ಹೇಳಿದ್ದೇನಲ್ಲವೇ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆಂದು. ನೀನು ಭಯಪಡಬೇಡ, ನೀನು ಸ್ಥಿರಚಿತ್ತನಾಗಿ ಧೈರ್ಯದಿಂದಿರು, ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ನಾನೇ ನಿನ್ನ ಸಂಗಡ ಇರುತ್ತೇನೆ. ಎಂಥ ಒಳ್ಳೆ ವಾಗ್ದಾನಗಳನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ ನೋಡಿ. ನಾವು ಅವುಗಳನ್ನು ನಂಬೋದಾದರೆ ಅವು ಯಾವಾಗಲೂ ಸಜೀವವುಳ್ಳದಾಗಿವೆ. ನಂಬುವವನಿಗೆ ನಂಬುವಷ್ಟರ ಮಟ್ಟಿಗೆ ಅಷ್ಟೇ ಹೆಚ್ಚು ಆಶೀರ್ವಾದ ಹೊಂದಿಕೊಳ್ತೀರಿ. ಆ ದಿನ ಮೋಶೆಗೆ ಮಾತ್ರವಲ್ಲ, ಅಬ್ರಹಾಮನಿಗೆ ಮಾತ್ರವಲ್ಲ, ಆ ಕಾಲದ ಭಕ್ತರಿಗೆ ಮಾತ್ರವಲ್ಲ, ಈ ದಿನಕ್ಕೂ ಕೂಡ ಯೇಸು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಒಂದೇ ರೀತಿಯಾಗಿರೋದ್ರಿಂದ ನನ್ನ ಸಂಗಡೂ ಸಹ ಇದ್ದಾರೆ ಎಂಬ ಧೈರ್ಯ ನಾವು ಹೊಂದಿಕೊಂಡಿರಬೇಕು. ಸ್ಥಿರಚಿತ್ತರಾಗಿರಬೇಕು, ಚಂಚಲರಾಗಿರಬೇಡಿರಿ. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ತತ್ತರಿಸುತ್ತಾ ಇರಬೇಡಿ. ವಾಗ್ದಾನಗಳನ್ನು ನಂಬಿರಿ, ದೇವರ ವಾಕ್ಯಗಳನ್ನು ಧ್ಯಾನಿಸಿರಿ. ಅದಕ್ಕೆ ನಿಮ್ಮ ಧ್ಯಾಸ, ನಿಮ್ಮ ಆಸೆ, ನಿಮ್ಮ ಬಾಯಿಯ ಮಾತುಗಳೆಲ್ಲ ಮತ್ತು ನಿಮ್ಮ ಆಲೋಚನೆ ಎಲ್ಲ ದೇವರ ವಾಕ್ಯ ಆಗಿರುವಾಗ ಅದೇ ದೇವರ ವಾಕ್ಯ ನಮಗೆ ನಂಬಿಕೆಯನ್ನುಂಟು ಮಾಡುತ್ತೆ, ಧೈರ್ಯವನ್ನುಂಟು ಮಾಡುತ್ತೆ, ಶಕ್ತಿಯನ್ನು ಕೊಡುತ್ತೆ, ಆತ್ಮಿಕ ಬಲವನ್ನು ಕೊಡುತ್ತೆ. ದೇವರ ವಾಕ್ಯ ಜೀವಾಹಾರವಾಗಿದೆ. ಅನುದಿನವೂ ವಾಕ್ಯವನ್ನು ಓದಿ ಧ್ಯಾನಿಸುವಂಥವರು ಪ್ರತಿ ವಿಧವಾದ ಭಯವನ್ನು ಎದುರಿಸಬಲ್ಲನು. ಬನ್ನಿರಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಭಯ ಆಂದೋಲನೆಯಿಂದ ಕೂಡಿರುವ ಈ ಪ್ರಪಂಚದಲ್ಲಿ ನಿಮ್ಮಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಬದುಕುವ ಹಾಗೆ, ನಿಮ್ಮ ಮಾತಿನಲ್ಲಿ ನಾವು ನಂಬಿಕೆ ಇಡುವ ಹಾಗೆ, ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ನಾವು ತತ್ತರಿಸಲಾರದ ಹಾಗೆ
ಭಯಪಡಲಾರ್ದ ಹಾಗೆ, ದಿಗುಲು ಪಡಲಾರ್ದ ಹಾಗೆ ನಮಗೆ ಸಹಾಯ ಮಾಡಿರಿ. ನಿರ್ಭಯದಿಂದಿರುವಂತೆ, ಧೈರ್ಯದಿಂದಿರುವಂತೆ, ಸೈತಾನನನ್ನು ಎದುರಿಸುವಂತೆ, ನಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತಲೂ ಹೆಚ್ಚಿನವನು ಎಂದು ನಂಬುವಂತೆ, ಜಯವನ್ನು ಹೊಂದುವಂತೆ, ನಿಮ್ಮ ಪ್ರಣಾಳಿಕೆ ನೆರವೇರಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಾಪ್ ಅನ್ನು ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾರೆ. ದೇವರ ವಾಕ್ಯ ನಂಬಿರಿ, ಭಯಪಡಬೇಡಿರಿ, ದಿಗುಲು ಪಡಬೇಡಿ. ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆಯೊಂದಿಗೆ ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ಇರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಡ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.